शुभोदय बच्चों। कल की कक्षा में हम कश्मीरी सेब पाठ में लेखक जी मुंशी प्रेमचंद जी के बारे में काफ़ी जानकारी प्राप्त कर चुके हैं और हम ये भी जान चुके हैं कि जिस तरह लेखक जी उन्हें हुए कुछ अनुभवों के द्वारा हमें बाजार में सावधानी बरतने की आवश्यकता को समझाने का कोशिश कर रहे हैं। इन्हें लेखक जी अपने अनुभवों के द्वारा पाठकों को सचेत कर रहे हैं कि अगर आप बाजार में खरीदारी करते समय सावधानी नहीं बरतते तो जिस तरह धोखा खाने की संभावना होती है। तो बच्चों, कल की कक्षा में हम ये जान चुके हैं कि लेखक जी क्या खरीदने के लिए बाजार जाते हैं और वे क्या खरीद कर घर लाते हैं, और खरीद कर जो घर लाते हैं उसके हालत कैसी थी, उसके बारे में काफ़ी जानकारी हम प्राप्त कर चुके हैं ना। यानी हम ये सब जानते हैं कि कल वे बाजार से कश्मीरी सेब खरीद कर लाए थे। क्यों वे कश्मीरी सेब ही खरीद कर लाए थे? यानी हमेशा लेखक जी उनके मित्रों के साथ बैठकर चर्चा करते थे कि अच्छे सेहत के लिए क्या क्या खाना चाहिए। उस समय वे टमाटर और गाजर की आवश्यकता को भी हम सभी को समझाए हैं, और ये भी समझाए हैं कि हमें हर रोज़ एक सेब खाने से किसकी ज़रूरत नहीं पड़ती है। तो बच्चों, आप कह सकते हैं ना, हर रोज़ एक सेब खाने से किसकी ज़रूरत नहीं पड़ती है? हाँ बच्चों, आपने बिल्कुल ठीक कहा है। हर रोज़ एक सेब खाने से हमें डॉक्टर से दूर रहना पड़ता है। हम डॉक्टर के पास कब जाते हैं? जब हमारा तबीयत बिगड़ जाता है, उस समय हम डॉक्टर के पास जाते हैं। हम स्वस्थ रहते हैं तो हम डॉक्टर से दूर ही रहते हैं। इसलिए लेखक जी हमें यहाँ कह रहे हैं कि हम रोज़ एक सेब खाते हैं तो स्वस्थ रहते हैं। तो हम स्वस्थ रहते हैं तो डॉक्टर के पास जाने की आवश्यकता ही नहीं पड़ती है। इसलिए ये सभी सोचकर लेखक जी आधा सेब घर लाते हैं, क्योंकि डॉक्टर से दूर रहने के लिए लोग नीम की खौड़ी तक खाने के लिए तैयार होते हैं ಅಲ್ವಾ ಮಕ್ಕಳೇ? ನಾವು ನಿನ್ನೆ ತರಗತಿಯಲ್ಲಿ ಲೇಖಕರು ತಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿದಂತಹ ವಿಷಯವನ್ನೆಲ್ಲ ನೆನಪಿಸಿಕೊಳ್ತಾ ಪ್ರೋಟೀನ್ ಮತ್ತು ವಿಟಮಿನ್ ಯುಕ್ತ ಆಹಾರದ ಸೇವನೆ ಇಂದಿನ ಸಂದರ್ಭದಲ್ಲಿ ಎಷ್ಟು ಅವಶ್ಯಕ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಅವರು ಚರ್ಚೆ ಮಾಡಿದರು. ಅಂದರೆ ಮೊದಲಾದರೆ ಟೊಮೆಟೊ ಮತ್ತು ಗಜ್ಜರಿಗಳನ್ನು ಬಡವರು ಮಾತ್ರ ಹೊಟ್ಟೆ ತುಂಬ ಹಾಗೆ ತಮ್ಮ ದಿನನಿತ್ಯದ ಅಡುಗೆಯಲ್ಲಿ ಆ ಟೊಮೆಟೊ ಮತ್ತು ಗಜ್ಜರಿಗಳಿರುವ ಹಾಗೆ ಅವರು ನೋಡ್ಕೊಳ್ತಾ ಇದ್ರು. ಅವುಗಳನ್ನೇ ಪಲ್ಯ ಮಾಡಿಕೊಂಡು ಸೇವನೆ ಮಾಡ್ತಾಯಿದ್ರು. ಆದರೆ ಗಜ್ಜರಿಯನ್ನು ಶ್ರೀಮಂತರು ಹಲ್ವಾ ಮಾಡ್ಕೊಂಡು ಸಿಹಿ ಪದಾರ್ಥದ ರೂಪದಲ್ಲಿ ಮಾತ್ರ ಸೇವನೆಯನ್ನು ಮಾಡ್ತಾಯಿದ್ರು. ಆದರೆ ಈಗ ಅವುಗಳನ್ನು ಎಲ್ಲರೂ ಸಹ ಪ್ರತಿನಿತ್ಯದ ಆಹಾರದಲ್ಲಿ ಇರುವ ಹಾಗೆ ಎಚ್ಚರಿಕೆಯನ್ನು ವಹಿಸ್ತಾರೆ. ಅಂದರೆ ಡಾಕ್ಟ್ರಿಂದ ದೂರ ಇರಬೇಕು ಅಂದರೆ ಈಗಲೂ ಸಹ ಅನೇಕರು ಬೇವಷ್ಟು ಕಹಿಯಾಗಿರುವಂಥ ಪದಾರ್ಥವನ್ನು ತಿನ್ನೋದಕ್ಕೂ ಸಹ ಸಿದ್ಧರಾಗಿರ್ತಾರೆ. ಆದರೆ ವೈದ್ಯರ ಬಳಿ ಹೋಗಬೇಕಂದ್ರೆ ಭಯ ಪಟ್ಕೊಳ್ತಾರೆ ಅಲ್ವಾ? ಹಾಗಾಗಿ ಲೇಖಕರು ಸಹ ವೈದ್ಯರಿಂದ ದೂರ ಇರಬೇಕು, ನಾನೂ ಸಹ ಆರೋಗ್ಯವಂತನಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಏನು ಮಾಡ್ತಾರೆ, ಅರ್ಧ kg ಸೇಬನ್ನು ಮನೆಗೆ ತೆಗೆದುಕೊಂಡು ಬರ್ತಾರೆ. ಆದರೆ ನೀವು ನಿನ್ನೆ ತರಗತಿಯಲ್ಲಿ ಗಮನಿಸಿದ ಹಾಗೆ ಲೇಖಕರು ಮಾಡಿದಂತಹ ತಪ್ಪು ಏನಪ್ಪ ಅಂತಂದರೆ, ಅವರು
ಅಂಗಡಿಯಿಂದ ಹಣ್ಣನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನೀವೆಲ್ಲ ಏನು ಮಾಡ್ತೀವಿ ಹೇಳ್ರಿ, ನಾವೇ ಕೈಯಿಂದ ಮುಟ್ಟಿ ಹಣ್ಣುಗಳನ್ನು ಆರಿಸ್ಕೊಂಡು ತೊಗೊಂಡು ಬರ್ತೀವಿ ಅಲ್ವಾ. ಆದರೆ ಲೇಖಕರು ಇಲ್ಲಿ ತಮ್ಮ ಕೈಲಿರುವಂತಹ ವಸ್ತ್ರವನ್ನು ಅಂಗಡಿಯ ಮಾಲೀಕನ ಕೈಗೆ ನೀಡಿ ಒಳ್ಳೆ ಹಣ್ಣುಗಳನ್ನು ಆರಿಸಿ ಹಾಕಪ್ಪ ಅಂಥೇಳಿ ಹೇಳ್ತಾರೆ. ಅದು ಅಂಗಡಿಯ ಮಾಲೀಕನಿಗೆ ಒಂದು ರೀತಿಯ ಪ್ರಚೋದನೆ ಮಾಡಿದ ಹಾಗೆ ಆಗುತ್ತೆ. ಅಂದರೆ ನಾನು ಮೋಸ ಹೋಗೋದಕ್ಕೆ ಸಿದ್ಧನಾಗಿದ್ದೀನಿ, ನೀವು ಮೋಸ ಮಾಡಿ ಅನ್ನೋ ಹಾಗೆ ಅವರಿಗೆ ಹೇಳಿದ ಹಾಗೆ ಆಯ್ತದು. ಅಂದರೆ ಲೇಖಕರು ಅವರ ಕೈಗೆ ವಸ್ತ್ರವನ್ನು ನೀಡಿದಾಗ ಆ ಅಂಗಡಿಯ ಮಾಲೀಕ ಏನಂತ ಹೇಳ್ತಾನೆ, ಅವರ ಅಂಗಡಿಯಲ್ಲಿ ಕೆಲಸ ಮಾಡುವಂಥ ಹುಡುಗನಿಗೆ ವ್ಯಂಗ್ಯವಾಗಿ ಹೇಳ್ತಾನೆ, ಈ ಲೇಖಕರು ತಮ್ಮ ಕೈಗಳನ್ನು ತಮ್ಮ ಕಣ್ಣುಗಳನ್ನು ನಂಬಿ ಕೆಲಸ ಮಾಡುವಂಥವರಲ್ಲ, ಇವರನ್ನು ನಾವು ತುಂಬ ಸುಲಭವಾಗಿ ಮೋಸ ಮಾಡಬಹುದು ಇವರಿಗೆ. ಯಾಕಂತಂದರೆ ಮನೆಗೆ ಹೋದ್ಮೇಲೆ ಆ ವಸ್ತುಗಳನ್ನು ವಾಪಸ್ ತೆಗೆದುಕೊಂಡು ಬಂದು ನೀವು ಎಲ್ಲ ಹಾಳಾಗಿರುವಂಥ ವಸ್ತುಗಳನ್ನು ಕೊಟ್ಟಿದ್ದೀರಾ ಅಂತ ನಮ್ಮ ಹತ್ರ ಕೊಡುವಂಥ ಧೈರ್ಯವನ್ನು ಇವರು ಮಾಡೋದಿಲ್ಲ. ಇವರಿಗೆ ಸುಲಭವಾಗಿ ಮೋಸ ಮಾಡಬಹುದು ಅನ್ನೋ ಅರ್ಥದಲ್ಲಿ ಅಂಗಡಿಯ ಮಾಲೀಕ ತನ್ನ ಅಂಗಡಿಯಲ್ಲಿ ಸಾಮಾನುಗಳನ್ನು ತೂಗಿ ಕೊಡೋದಕ್ಕೆ ಇಟ್ಕೊಂಡಿರುವಂತಹ ಒಬ್ಬ ಹುಡುಗನಿಗೆ ಹೇಳ್ತಾರೆ, ಸೇಠ್ ಜಿ ಕೋ ಆಧಾ ಸೇರ್ ಸೇಬ್ ಹೋನಾ, ಸೇಬ್ ಚಾಹಿಯೇ, ಚುನ್ ಚುನ್ ಕರ್ ಲಾಕರ್ ತೋಲ್ ದೋ. ನೀನು ಈ ಸಾಹೇಬ್ರಿಗೆ ಅರ್ಧ kg ಹಣ್ಣು ಬೇಕು, ಚೆನ್ನಾಗಿರೋವನ್ನ ಆರಿಸಿ ತೊಗೊಂಡು ಬಂದು ತೂಗಿ ಕೊಡು ಅಂಥೇಳಿ ಹೇಳ್ತಾರೆ. ಹೀಗೆ ಆ ಬಾಲಕ ಸೇಬನ್ನು 4-5 ಸೇಬನ್ನು ತಂದು ತೂಗಿ ಒಂದು ಪೊಟ್ಟಣದಲ್ಲಿ ಲಿಫಾಫಾ ಅಂದರೆ ಪೊಟ್ಟಣದಲ್ಲಿ ಕಟ್ಟಿ ಅದನ್ನು ಅವನಿಗೆ ಕೊಡ್ತಾರೆ, ಅವ್ರ ಕೈಗೆ ತೂಗಿ ಅವ್ರ ಕೈಗೆ ಕೊಡ್ತಾರೆ. तब लेखक उन सेबों को लेकर घर जाते हैं. तब तक को रात हो चुका था, इसलिए वे खाने का मन नहीं करता है, क्योंकि लेखक जी सोचते थे कि सेब हो या कोई भी फल खाने का समय प्रातः काल होता है. रात खाने से उनकी पूरी फ़ायदा हमारे देह को नहीं मिलती है. इस तरह वे सोचकर क्या करते हैं, उस लिफाफे को जैसे लाए थे वैसे ही टेबल पर रख देते हैं और रख कर सो जाते हैं. और सुबह उठकर हाथ मुँह धोकर फल खाने के लिए आगे बढ़ते हैं, तो उस लिफाफे में से एक फल निकाल लेते हैं, तो देखते हैं तो वहाँ फल तो सड़ा हुआ था. 1 रुपये के आकार का छिलका घल गया था. ಬೆಳಗ್ಗೆ ಎದ್ದ ತಕ್ಷಣವೇ ಅವರು, ಅಂದರೆ ರಾತ್ರಿ ಹಣ್ಣುಗಳನ್ನು ತಿನ್ನಬಾರ್ದು ಅಂತಲ್ಲ, ರಾತ್ರಿ ಹಣ್ಣುಗಳನ್ನು ಸೇವನೆ ಮಾಡೋದ್ರಿಂದ ಬೆಳಗ್ಗೆ ನಾವು ಹಣ್ಣು ತಿಂದಾಗ ಎಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಲಭ್ಯವಾಗ್ತವೋ ಅಷ್ಟು ಪ್ರಮಾಣದಲ್ಲಿ ಲಭ್ಯ ಆಗೋದಿಲ್ಲ ಅಂಥೇಳಿ ಅವರು ತಿಳ್ಕೊಂಡಿದ್ರು. ಹಾಗಾಗಿ ರಾತ್ರಿ ಹಣ್ಣನ್ನು ಸೇವನೆ ಮಾಡೋದು ಬೇಡ ಅಂಥೇಳಿ ಬೆಳಗ್ಗೆ ಸೇವನೆ ಮಾಡಿದ್ರಾಯ್ತು ಅಂತ ಆ ಪೊಟ್ಟಣವನ್ನು ಹೇಗೆ ತಂದಿದ್ರೋ ಹಾಗೆ ಟೇಬಲ್ ಮೇಲಿಟ್ಟು ಮಲ್ಕೊಳ್ತಾರೆ. ಬೆಳಗ್ಗೆ ಆದ ತಕ್ಷಣ ತಮ್ಮ ಕೈಕಾಲುಗಳನ್ನು ಶುಭ್ರಗೊಳಿಸಿಕೊಂಡು ಹಣ್ಣನ್ನು ತಿನ್ನೋದಕ್ಕೆ ಆ ಪೊಟ್ಟಣದಿಂದ ಒಂದು ಹಣ್ಣನ್ನು ತೆಗೆದುಕೊಳ್ತಾರೆ. ಆ ಹಣ್ಣಲ್ಲಿ ಏನಿತ್ತು, ಆ ಹಣ್ಣನ್ನು ತೆಗೆದುಕೊಂಡಾಗ 1 रुपये के सड़ा हुआ था और 1 रुपये के आकार का छिलका गल गया था. ಅದು ಅರ್ಧ ಕೊಳೆತೋಗಿತ್ತು, ಜೊತೆಗೆ 1 ರೂಪಾಯಿ ನಾಣ್ಯದಷ್ಟು ಚರ್ಮ ಏನಾಗಿತ್ತಲ್ಲಿ ಕೊಳೆತು ಹೋಗಿತ್ತದು. ಹಾಗಾಗಿ वे दूसरा समझा रात को दुकानदार ने देखा होगा. ರಾತ್ರಿಯ ಕತ್ಲಾಗಿತ್ತು, ಪಾಪ ಅಂಗಡಿಯವನಿಗೆ ಗೊತ್ತಾಗಿರಲಿಕ್ಕಿಲ್ಲ ಅಂಥೇಳಿ ಮತ್ತೊಂದು ಹಣ್ಣನ್ನು ತೆಗೆದುಕೊಳ್ತಾರೆ. ಮಗರ್ ಯಹಾ ಆಧಾ ಸಡಾ ಹುವಾ ಥಾ, ಇದಂತೂ ಅರ್ಧ, ಅದು ಕೇವಲ 1 ರೂಪಾಯಿ ನಾಣ್ಯದಷ್ಟು ಹಣ್ಣು ಮಾತ್ರ ಕೊಳೆತು ಹೋಗಿತ್ತು. ಆದರೆ ದೂಸರಾ ನಿಕಾಲ್ ಲೇತೆ ಹೇ ತೋ ದೂಸರಾ ಸೇಬ್ ತೋ ಆಧಾ ಸಡಾ ಹುವಾ ಥಾ. 2ನೇ ಸೇಬನ್ನು ಕೈಗೆತ್ಕೊಂಡಾಗ 2ನೇ ಸೇಬು ಕೇವಲ 1 ರೂಪಾಯಿ ನಾಣ್ಯದಷ್ಟು ಮಾತ್ರ ಕೊಳೆತು ಹೋಗಿರಲಿಲ್ಲ, ಪೂರ್ತಿ ಅರ್ಧ ಹಾಳಾಗಿತ್ತು. अब संदेह हुआ दुकानदार ने लेखक जी को संदेह हुआ कि दुकानदार ने जानबूझकर उन्हें धोखा दिया है. ಆಗ ಅವ್ರಿಗೆ ಅನಿಸೋದಕ್ಕೆ ಶುರುವಾಗುತ್ತೆ, ಅಂಗಡಿಯವನು ನನಗೆ ಗೊತ್ತಿದ್ದೂ ಸಹ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಈ ಹಣ್ಣುಗಳನ್ನು ಕೊಟ್ಟಿದ್ದಾನೆ ಅಂತ. ಆಗ 3ನೇ ಸೇಬನ್ನು ಕೈಗೆತ್ಕೊಳ್ತಾರೆ. 3ನೇ ಸೇಬ್ ಏನಾಗಿತ್ತು, ಜಬ್ ಲೇಖಕ್ ಜಿ ತೀಸರಾ ಸೇಬ್ ನಿಕಾಲ್ ಲೇತೆ ಹೇ ತೋ ತೀಸರಾ ಸೇಬ್ ತೋ ಸಡಾ ತೋ ನ ಥಾ ಮಗರ್ ಏಕ್ ತರಫ್ ದಬ್ ಕರ್ ಬಿಲ್ಕುಲ್ ಪಿಚಕ್ ಗಯಾ ಥಾ.
ನಾವು ರಾಶಿ ಹಣ್ಣುಗಳನ್ನು ಒಂದ್ರ ಮೇಲೆ ಒಂದು ಇಟ್ಟಾಗ ಕೆಳಗಡೆಯ ಹಣ್ಣು ಮೇಲಿನ ಹಣ್ಣುಗಳ ಒತ್ತಡಕ್ಕೊಳಪಟ್ಟು ಒಂದು ಭಾಗ ಮೆತ್ತಗಾಗಿ ಹೋಗಿರುತ್ತೆ. ಹಾಗೆ ಒಂದು ಹಣ್ಣು ಪೂರ್ತಿಯಾಗಿ ಮೆತ್ತಗಾಗಿತ್ತು. जब ये चौथा देखा वहाँ यो तो बेदाग था मगर उसमें एक काला सुराग था जैसे अक्सर ಬೇರೋ में होता है. ನಾಲ್ಕನೇ ಹಣ್ಣನ್ನು ತೆಗೆದುಕೊಳ್ತಾರೆ. ನಾಲ್ಕನೇ ಹಣ್ಣು ಕೊಳೆತು ಹೋಗಿರಲಿಲ್ಲ, ಆದರೆ ಏನಾಗಿತ್ತು, ಕಾಲಾ ಸುರಾಗ್ ಥಾ. ಸಾಮಾನ್ಯವಾಗಿ ಬಾರೆಹಣ್ಣುಗಳಲ್ಲಿ ಯಾವ ರೀತಿಯ ಒಂದು ರಂಧ್ರವನ್ನು, ಕಪ್ಪಾದ ರಂಧ್ರವನ್ನು ನೋಡ್ತೀವೋ ಅದೇ ಆ ರಂಧ್ರ ಹಣ್ಣಿನ ಸಿಪ್ಪೆಯ ಮೇಲ್ಭಾಗದಿಂದ ಬೀಜವನ್ನು ತಲುಪುವವರೆಗೂ ಆ ರಂಧ್ರ ಹಾಗೇ ಇರುತ್ತೆ. ಹುಳ ರಂಧ್ರವನ್ನು ಮಾಡಿರುತ್ತೆ. ಅದೇ ತರಹದ ರಂಧ್ರವನ್ನು ಸೇಬು ಹಣ್ಣುಗಳಲ್ಲಿ ಲೇಖಕರು ಕಾಣ್ತಾರೆ. ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹಿ ಥಾ. ಒಂದು ಹಣ್ಣು ಸಹ ತಿನ್ನಲಿಕ್ಕೆ ಯೋಗ್ಯವಾಗಿರಲಿಲ್ಲ. ಹೀಗೆ ತಂದಂಥ ಅಷ್ಟು ಹಣ್ಣುಗಳು ಹಾಳಾಗಿದ್ವು. चार आने पैसों का इतना गम न हुआ जितना समाज के इस चारित्रिक पतन का. दुकानदार ने जानबूझकर लेखक जी के साथ धोखेबाजी का व्यवहार किया था. एक सेब सड़ा होता तो उसको क्षमा के योग्य समझते थे, लेकिन वे सोचते, जब लेखक जी सोचते थे कि उसकी निगाह न पड़ी होगी, मगर चारों के चारों खराब निकल जाए, ये तो बिल्कुल गलत है. अर्थात जानबूझकर दुकानदार ने धोखेबाजी किए हैं. ಈ ರೀತಿಯಾಗಿ ಲೇಖಕರು ಮನೆಗೆ ತಂದಂತಹ ಒಂದು ಹಣ್ಣು ಸಹ ತಿನ್ನಲಿಕ್ಕೆ ಯೋಗ್ಯವಾಗಿರಲಿಲ್ಲ. ಆಗ ಲೇಖಕರು ಹೇಳ್ತಾರೆ, ಯಾವುದಾದ್ರೂ ಒಂದು ಹಣ್ಣು ಹಾಳಾಗಿದ್ದರೆ ಅವರಿಗೆ ಗೊತ್ತಾಗದೆ ಅದು ಈ ಹಣ್ಣುಗಳಲ್ಲಿ ಬಂದಿರಬಹುದು ಅಂತ ಅಂದ್ಕೊಳ್ಬಹುದಾಗಿತ್ತು. ಆದರೆ ತಂದಂಥ ಅಷ್ಟು ಹಣ್ಣುಗಳು ಹಾಳಾಗಿದ್ದಾವೆ ಅಂತ ಹೇಳಿ ಅವರು ತುಂಬ ದುಃಖ ಪಡ್ತಾರೆ. ಅಂದರೆ ಸಮಾಜದಲ್ಲಿ ನಾವು ನಮ್ಮ ಎಚ್ಚರಿಕೆಯಲ್ಲಿರಬೇಕು. ಯಾರನ್ನೂ ಸಹ ಪೂರ್ತಿಯಾಗಿ ನಾವು ಕಣ್ಮುಚ್ಕೊಂಡು ನಂಬಬಾರ್ದು. ನಂಬಿಕೆಗೆ ಈಗ ಅಂದರೆ ಸ್ವತಃ ನಮ್ಮ ಕೈ ಮತ್ತು ನಮ್ಮ ಕಣ್ಣುಗಳನ್ನು ನಂಬಿ ನಾವು ವ್ಯವಹಾರವನ್ನು ಮಾಡಬೇಕು. ಬೇರೆಯವ್ರ ಮೇಲೆ ನಂಬಿಕೆಯನ್ನು ಇಡಬಾರ್ದು ಅಂಥೇಳಿ ಅವರು ನೋವನ್ನು ಪಡ್ತಾರೆ. ಜೊತೆಗೆ ಇನ್ನೊಂದನ್ನು ಸಹ ಯೋಚನೆ ಮಾಡ್ತಾರೆ. ಈ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಮೋಸ ಹೋಗೋದು ಯಾವಾಗ? ಮೋಸ ಮಾಡೋರು ನಾವು ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಅವರು ಮನಗಂಡ ಮೇಲೇ ನಮಗೆ ಮೋಸವನ್ನು ಮಾಡ್ತಾರೆ. ನಾವೇ ಸ್ವತಃ ಹಣ್ಣುಗಳನ್ನು ಲೇಖಕರಾಗ ಯೋಚನೆ ಮಾಡ್ತಾರೆ, ನಾನು ಅವನ ಕೈಗೆ ವಸ್ತ್ರವನ್ನು ನೀಡಿ ಚೆನ್ನಾಗಿರೋನ ಆರಿಸಿ ಹಾಕು ಅಂತ ಹೇಳೋದ್ರ ಬದಲಾಗಿ ನಾನೇ ಸ್ವತಃ ಚೆನ್ನಾಗಿರುವ ಹಣ್ಣುಗಳನ್ನು ಆರಿಸ್ಕೊಂಡು ಹಾಕ್ಕೊಂಡಿದ್ರೆ ಒಳ್ಳೆ ಹಣ್ಣುಗಳನ್ನು ನಾನು ಮನೆಗೆ ತರ್ಬೋದಾಗಿತ್ತಲ್ಲ ಅಂತ ಯೋಚನೆ ಮಾಡ್ತಾರೆ. ಯಾನೇ ಲೇಖಕ್ ಜಿ ಸೋಚನೆ ಲಗ್ತೆ ಹೇ ಕಿ धोखेबाजी क्यों दिया है वो दुकान के मालिक, क्योंकि उसमें मेरा सहयोग भी है. मुझे रुमाल उसके हाथ में नहीं देना था, खुद चुनकर लाना चाहिए था. यानी मेरा उसके हाथ में रुमाल देने का अर्थ है मैं धोखा खाने के लिए तैयार हूँ, आप धोखा कीजिए मुझे. इस तरह वे सोचने लगते हैं. अर्थात जब लेखक जी दुकान के मालिक के हाथ में रुमाल देते हैं तो वे भांप लिया कि यह महाशय अपनी आँखों से काम लेने वाले व्यक्ति नहीं हैं और इतने चौकस भी नहीं है कि उस वस्तुओं को जो खरीद कर ले जाते हैं उन वस्तुओं को वापस लौटाने के लिए हमारे पास नहीं आते हैं. ಇಲ್ಲಿ ಅಂಗಡಿಯ ಲೇಖಕರು ಯಾವಾಗ ವಸ್ತ್ರವನ್ನು ಆತನ ಕೈಗೆ ನೀಡ್ತಾರೋ ಆಗ ಆ ಅಂಗಡಿಯ ಮಾಲೀಕ ಇವರನ್ನು ಕಣ್ಣಲ್ಲೇ ಅಳತೆಯನ್ನು ಮಾಡ್ಕೊಳ್ತಾನೆ. ಇವರು ತಮ್ಮ ಕಣ್ಣು ಮತ್ತು ತಮ್ಮ ಕೈಯನ್ನು ನಂಬಿ ವ್ಯವಹರಿಸುವಂತಹ ವ್ಯಕ್ತಿ ಅಲ್ಲ. ಜೊತೆಗೆ ನಾವು ಯಾವ ತರಹದ ವಸ್ತುಗಳನ್ನಾದರೂ ನೀಡಿದರೂ ಸಹ ಅವುಗಳನ್ನು ವಾಪಸ್ ನಮಗೆ ತಂದು ಕೊಡುವಷ್ಟು ಧೈರ್ಯವೂ ಸಹ ಇವರಲ್ಲಿ ಇಲ್ಲ ಅಂಥೇಳಿ ಅವರೇನು ಮಾಡಿದರು, ಎಲ್ಲ ಹಾಳಾಗಿರುವ ವಸ್ತುಗಳನ್ನೇ ಲೇಖಕರ ಕೈಗೆ ಕೊಟ್ಟು ಕಳಿಸಿದರು. ತಬ್ लेखक जी सोचने लगते हैं कि इसमें मेरा यानी मैं भी धोखा खाने के लिए तैयार था और
इसलिए वे मुझे धोखा दिए हैं, मेरा पात्र भी इसमें बहुत है. ನಾವು ನಿನ್ನೆಯ ತರಗತಿಯ ಪಾಠದಲ್ಲಿ ಇಷ್ಟೆಲ್ಲ ಅಂಶಗಳನ್ನು ನೋಡಿದ್ವಿ. ಆ ಹಾಳಾಗಿರುವಂಥ ಹಣ್ಣುಗಳನ್ನು ಅವರು ಲೇಖಕರು ಆತನ ಬಳಿ ತಂದು ಕೊಡೋದಿಲ್ಲ. ಯಾಕೆ? ಲೇಖಕರು 4 ಹಣ್ಣುಗಳು ಸಹ ಹಾಳಾಗಿದ್ದು. ಒಂದು ರೂಪಾಯಿ ನಾಣ್ಯದಷ್ಟು ಕೊಳೆತು ಹೋಗಿತ್ತು, ಇನ್ನೊಂದು ಪೂರ್ತಿಯಾಗಿ ಅರ್ಧ ಕೊಳೆತು ಹೋಗಿತ್ತು, ಇನ್ನೊಂದು ಹಣ್ಣುಗಳ ಒತ್ತಡಕ್ಕೆ ಸಿಲುಕಿ ಹಣ್ಣಿನ ಒಂದು ಭಾಗ ಪೂರ್ತಿಯಾಗಿ ಹಾಳಾಗಿತ್ತು, ಮತ್ತೊಂದು ಬಾರೆಹಣ್ಣುಗಳಲ್ಲಿರುವಂತಹ ಕಪ್ಪು ರಂಧ್ರಗಳಿದ್ವು ಆ ಹಣ್ಣುಗಳಲ್ಲಿ. ಹೀಗೆ ಅಷ್ಟು ಹಾಳಾದ ಹಣ್ಣುಗಳನ್ನು ಲೇಖಕರು ವಾಪಸ್ ಆತನ ಬಳಿ ತೆಗೆದುಕೊಂಡು ಹೋಗೋದಿಲ್ಲ. ಯಾಕಂದರೆ ಇಲ್ಲಿ ಲೇಖಕರು ಏನಂತ ಯೋಚನೆ ಮಾಡ್ತಾರೆ ಅಂದರೆ, ಚಪ್ಪಾಳೆಯನ್ನು ಸಾಮಾನ್ಯವಾಗಿ ಒಬ್ಬನೇ ವ್ಯಕ್ತಿ ಹೊಡೆಯೋದಕ್ಕೆ ಸಾಧ್ಯವಿಲ್ಲ. ಇದು ಲೇಖಕರ ಯೋಚನೆ ಆಗಿತ್ತು ಅಲ್ವಾ. ನಾವು ಚಪ್ಪಾಳೆ ಹೊಡಿಬೇಕಂದ್ರೆ 2 ಕೈಗಳು ಬೇಕು, ಒಂದೇ ಕೈಯಿಂದ ಚಪ್ಪಾಳೆ ಹೊಡೆಯೋದಕ್ಕೆ ಸಾಧ್ಯನಾ? ಇಲ್ಲ. ಅಂದರೆ ಲೇಖಕರ ಯೋಚನೆ ಏನಪ್ಪ ಅಂತಂದರೆ, ಇಲ್ಲಿ ಅಂಗಡಿಯವ ಮೋಸ ಮಾಡಿದಾನೆ ಅನ್ನೋದಕ್ಕಿಂತ ನಾವೇ ಮೋಸ ಹೋಗಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಂದರೆ ನಾನು ನನ್ನಲ್ಲಿರುವಂಥ ವಸ್ತ್ರವನ್ನು ಅವನಿಗೆ ನೀಡಿ ನೀನೇ ಆರಿಸ್ಕೊಡು ಅಂದಿದ್ದಕ್ಕಾಗಿ ಅವನು ನನ್ನ ಕಣ್ಣಲ್ಲೇ ಅಳತೆ ಮಾಡಿ ನಾನು ಎಂಥ ವಸ್ತುಗಳನ್ನು ನೀಡಿದರೂ ಸಹ ಇವನು ವಾಪಸ್ ನನ್ನ ಬಳಿ ತೆಗೆದುಕೊಂಡು ಬರೋದಿಲ್ಲ ಅನ್ನೋದನ್ನು ಖಾತ್ರಿಪಡಿಸಿಕೊಂಡಾದ ಮೇಲೇ ನನಗೆ ಅವನು ಮೋಸ ಮಾಡಿದ್ದಾನೆ. ಆದ್ದರಿಂದ ಇದರಲ್ಲಿ ನನ್ನ ಪಾತ್ರವೂ ಸಹ ಬಹಳಷ್ಟಿದೆ ಅಂದ್ಕೊಂಡು ಏನು ಮಾಡ್ತಾರೆ, ಸುಮ್ಮನೆ ಆಗ್ತಾರೆ. ಅಂದರೆ ಇಲ್ಲಿ ಈ ಒಂದು ಘಟನೆಯ ಮೂಲಕ ಲೇಖಕರು ನಮಗೆಲ್ಲ ಹೇಳೋದಕ್ಕೆ ಏನಪ್ಪ ಬಯಸ್ತಾ ಇದ್ದಾರೆ ಅಂದರೆ, ಯಾರೇ ಆಗಿರಲಿ ಮಾರುಕಟ್ಟೆಗೆ ಹೋದಾಗ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸ್ವತಃ ನಾವೇ ವಸ್ತುಗಳನ್ನು ಆರಿಸಿ ನಮಗೆ ಯೋಗ್ಯ ಅನಿಸಿದಂಥವುಗಳನ್ನು ಮನೆಗೆ ವಾಪಸ್ ತೆಗೆದುಕೊಂಡು ಬರಬೇಕು. ಇಲ್ಲ ಅಂದರೆ ಮನೆಗೆ ತಂದಾದಮೇಲೆ ಅವುಗಳನ್ನು ಹಿಂತಿರುಗಿಸೋದು ಅಸಾಧ್ಯ ಆಗಬಹುದು. ಅಥವಾ ಲೇಖಕರು ಯಾವ ರೀತಿಯಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೋ ಅದೇ ರೀತಿಯ ಪಶ್ಚಾತ್ತಾಪವನ್ನು ನಾವು ಸಹ ಪಡಬಹುದು ಅನ್ನೋದನ್ನು ಇಲ್ಲಿ ಲೇಖಕರು ಒತ್ತಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. तो अब हम देखते हैं लेखक जी धोखा खाने का कारण क्या होता है. यानी लेखक जी जब दुकानदार से धोखा खाते हैं तब वे कारण सोचने लगते हैं. हर वक्त हर समय सामान्य लोग क्यों धोखा खाते हैं? तो धोखा खाने का कुछ कारण भी होते हैं ना. तो आइए देखते हैं व्यक्ति हमेशा क्यों धोखा खाता है. लेखक जी के प्रकार धोखा खाने का कारण इस प्रकार है. आदमी बेईमानी तभी करता है जब उसे अवसर मिलता है. ಪ್ರತಿಯೊಬ್ಬ ಮನುಷ್ಯನೂ ಸಹ ಬೇಯಿಮಾನಿ का अर्थ होता है अप्रामाणिकता. ಪ್ರತಿಯೊಬ್ಬ ಮನುಷ್ಯನೂ ಸಹ ಮೋಸ ಮಾಡೋದು, ಅಪ್ರಾಮಾಣಿಕನಾಗಿರೋದು ಯಾವಾಗ? ಅವನಿಗೆ ಅವಕಾಶ ಸಿಕ್ಕಾಗ. ಅವಸರ का अर्थ होता है ಅವಕಾಶ ಸಿಕ್ಕಾಗ ಅವನು ಮೋಸ ಮಾಡ್ತಾನೆ. ಪ್ರತಿ ಸಂದರ್ಭದಲ್ಲೂ ಅಂಗಡಿಯಲ್ಲಿ ಸಾಮಾನುಗಳನ್ನು ಖರೀದಿ ಮಾಡೋದಕ್ಕೆ ಬಂದಂಥ ಪ್ರತಿಯೊಬ್ಬ ಗ್ರಾಹಕನ ಹತ್ರ ಅವನು ಮೋಸ ಮಾಡ್ದ ಅಂದರೆ ಅವನು ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರಿಗೂ ಅವನು ಮೋಸ ಮಾಡೋದಕ್ಕಾಗೋದಿಲ್ಲ. ಯಾರೋ ಕೆಲವೊಬ್ಬರಿಗೆ ಆಯ್ಕೆ ಮಾಡಿಕೊಂಡು ಮೋಸ ಮಾಡ್ತಾನೆ. ಹಾಗಿದ್ರೆ ಆಯ್ಕೆಯಾದಂಥ ವ್ಯಕ್ತಿಗಳು ಹೇಗಿರ್ತಾರೆ? ಮೋಸ ಹೋಗೋದಕ್ಕೆ ಸಿದ್ಧರಾಗಿರ್ತಾರೆ. बेईमानी का अवसर देना चाहे वहाँ अपने ढीलेपन से हो या सहज विश्वास से, बेईमानी में सहयोग देना ही है. ಮನುಷ್ಯ ಅಪ್ರಾಮಾಣಿಕತನವನ್ನು ತೋರಿಸೋದು ಯಾವಾಗ ಅಂದರೆ, ಆ ಅಂಗಡಿಯವನು ಮೋಸ ಮಾಡೋದು ಯಾವಾಗ, ಅಪ್ರಾಮಾಣಿಕನಾಗೋದು ಯಾವಾಗ? ಅದು ನಮ್ಮ ಸಡಿಲಿಕೆಯಿಂದ. ಢೀಲೇಪನ್ का अर्थ होता है ಸಡಿಲಿಕೆಯಿಂದ. ಅಂದರೆ ನಾವು ಅವರ ಮೇಲೆ ಇಟ್ಟಿರುವಂಥ ವಿಶ್ವಾಸ ಆಗಿರ್ಬೋದು. ನನಗೆ ಈ ವ್ಯಕ್ತಿ ಪರಿಚಯ ಇದ್ದಾನೆ, ಈ ವ್ಯಕ್ತಿ ನನಗೆ ಗೊತ್ತು, ನನಗೆ ಮೋಸ ಮಾಡೋದಿಲ್ಲ ಅಂತ ನಾವು ನಮ್ಮ ಕೈಗಳನ್ನು ನಮ್ಮ ಕಣ್ಣುಗಳನ್ನು ನಂಬಿ ವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ಳದೇ ಹೋದಾಗ ಆ ಅಂಗಡಿಯ ಮಾಲೀಕ ಏನು ಮಾಡ್ತಾನೆ, ನಮಗೆ ಮೋಸ ಮಾಡುವಂತಹ ಅವಕಾಶಗಳು ಇರ್ತವೆ. ಹಾಗಾಗಿ ಸಂಬಂಧಗಳು, ಸ್ನೇಹ ಸಂಬಂಧ ಆಗಿರಬಹುದು, ರಕ್ತ ಸಂಬಂಧವಾಗಿರಬಹುದು, ಅದೆಲ್ಲವೂ ಸಹ ಮನೆಗೆ ಮಾತ್ರ ಸೀಮಿತವಾಗಿರಲಿ. ವ್ಯವಹಾರ ಅಂತ ಬಂದಾಗ ಯಾರ ಮೇಲೂ ಸಹ ಕಣ್ಮುಚ್ಕೊಂಡು ನಂಬಿಕೆಯನ್ನು ಇಡದೇನೆ ನಾವು ತುಂಬ ಚೆನ್ನಾಗಿ ನಮ್ಮ ಕೈಗಳನ್ನು ಕಣ್ಣುಗಳನ್ನು ನಂಬಿ ವ್ಯವಹಾರವನ್ನು ಮಾಡಬೇಕು. ಇಲ್ಲ ಅಂದರೆ ವ್ಯವಹಾರದಲ್ಲಿ ಮೋಸ ಹೋಗುವಂಥ ಸಂಭಾವನೆಗಳು ಹೆಚ್ಚಾಗಿರ್ತವೆ ಅನ್ನೋದಿಲ್ಲಿ ಲೇಖಕರ ಅಭಿಪ್ರಾಯ. ಲೇಖಕರು ಇಲ್ಲಿ ತಮಗೆ ಆದಂಥ ಇನ್ನೊಂದು ಘಟನೆಯನ್ನು
ವಿವರಿಸ್ತಾ ಮೊದಲು ಯಾವ ರೀತಿಯಾಗಿದ್ದರು ಜನ, ಈಗ ಯಾವ ರೀತಿಯಾಗಿದ್ದಾರೆ ಅನ್ನೋದನ್ನು ಹೋಲಿಕೆ ಮಾಡ್ತಾ ಇದ್ದಾರೆ. पहले ऐसा नहीं था, व्यापारियों की साख बनी हुई थी, यो तौल में चाहे चटांक आधा चटांक खस ले, हम उनको 5 की जगह भूल से 10 के नोट दे आते हैं तो घबराने की कोई ज़रूरत नहीं थी, वे हमारे रुपये वापस लौटाते थे. यानी लेखक जी जब उन सारे सेब खराब निकलते हैं तब वे सोचने लगते हैं, पहले ज़माने में तो लोग ऐसे नहीं थे, पहले भी बाज़ार था, पहले भी लोग वस्तुओं की खरीदारी करते थे. व्यापारियों की साख यानी लेन देन की बाजार, लेन देन का व्यवहार, बाज़ार तब भी था अब भी है. तब बाज़ार में लोग तौल में चटांक या आधा चटांक खस लेते थे. उस समय जब हम दुकानदार के पास सामान खरीद कर उसे पैसे देते समय 5 की जगह भूलकर 10 के नोट दे कर आते हैं तो घर आकर आधा घंटा होने के बाद हमें याद आती है कि मैं दुकानदार के पास 5 रुपये देना था लेकिन मैं 10 रुपये देकर आया हूँ. तब आधा घंटे के बाद जाकर उनके सामने जाकर हम पैसे मांगते हैं तो बेहिचक वे बहुत खुशी से पैसे वापस करते थे. लेकिन आज तो ऐसे व्यक्तियाँ नहीं हैं, वे कहा देते हैं कि नहीं मैं दे दिया हूँ, आप कहीं गिरा कर जाए होंगे, इस तरह वे उत्तर देते हैं. ಮೊದಲು ಸಹ ಮಾರುಕಟ್ಟೆಗಳಿರ್ತಾ ಇತ್ತು, ಅಲ್ಲಿ ಮೊದಲು ಸಹ ವಸ್ತುಗಳನ್ನು ಮನುಷ್ಯರು ಖರೀದಿ ಮಾಡ್ತಾ ಇದ್ದರು, ಈಗಲೂ ಸಹ ಖರೀದಿ ಮಾಡ್ತಾರೆ. ಆದರೆ ಈಗಿನ ಮಾರುಕಟ್ಟೆಗೂ ಆಗಿನ ಮಾರುಕಟ್ಟೆಗೂ ತುಂಬ ವ್ಯತ್ಯಾಸ ಇತ್ತು. ಅಂದರೆ ಆಗ ಮೊದಲು ವ್ಯಕ್ತಿಗಳು ಸಾಮಾನುಗಳನ್ನು ಖರೀದಿ ಮಾಡೋದಕ್ಕೆ ಮಾರುಕಟ್ಟೆಗೆ ಹೋದಾಗ ಆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂಥವರು ತಮ್ಮ ತೂಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಅವರಿಗೆ ಕಡಿಮೆ ವಸ್ತುಗಳನ್ನು ಕೊಡ್ತಾ ಇದ್ರೇನೋ. ಆದರೆ ಹಣವನ್ನು ನಾವು ಮರೆತು 5 ರೂಪಾಯಿ ಕೊಡುವಂಥ ಜಾಗದಲ್ಲಿ 10 ರೂಪಾಯಿಯನ್ನು ಕೊಟ್ಟು ಬಂದರೂ ಸಹ ಒಂದು 1 ಗಂಟೆ 2 ಗಂಟೆ ಅಥವಾ ಒಂದು ದಿನ ಆದಮೇಲೆ ಹೋದರೂ ಸಹ ಅವರು ನೆನ್ಪಿಟ್ಕೊಂಡು ಏನು ಮಾಡ್ತಾಯಿದ್ರು, ನೀವು ನನಗೆ 5 ರೂಪಾಯಿ ಕೊಡಬೇಕಾಗಿತ್ತು, 10 ರೂಪಾಯಿ ನೋಟ್ ಕೊಟ್ಟು ಹೋಗಿದ್ರಲ್ಲ, ನಿಮ್ಮ 5 ರೂಪಾಯಿ ವಾಪಸ್ ಹಣವನ್ನು ತೊಗೊಳ್ರಿ ಅಂಥೇಳಿ ಕೊಡ್ತಾಯಿದ್ರು. ಆದರೆ ಹಾಗಾಗಿ ನಾವು ಎಷ್ಟೇ ಹಣ ಕೊಟ್ಟು ಬಂದರೂ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ. ನಮ್ಮ ದುಡ್ಡು ಹೋಗ್ಬಿಡ್ತಲ್ಲ, ನ್ಯಾಯವಾಗಿ 10 ರೂಪಾಯಿನ ಕಳ್ಕೊಂಡಲ್ಲ, 5 ರೂಪಾಯಿ ಕಳ್ಕೊಂಡಲ್ಲ ಅಂತ ವ್ಯಥೆ ಪಡುವಂಥ ಸಂದರ್ಭ ಬರ್ತಿರಲಿಲ್ಲ. ಆದರೆ ಈಗ ಪ್ರತಿಯೊಬ್ಬ ಮನುಷ್ಯನೂ ಸಹ ಮೋಸ ಮಾಡೋದಕ್ಕೆ ಸಿದ್ಧನಾಗಿರ್ತಾನೆ. ಈಗ ನಾವು ಆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂಥವ್ರ ಬಳಿ ಹಣವನ್ನು ಹೆಚ್ಚಾಗಿ ಕೊಟ್ಟು ಬಂದು ಕೇಳೋದಕ್ಕೆ ಹೋದರೆ ಅವ್ರು ಕೊಡ್ತಾರಾ? ಇಲ್ಲ. ಏನಂತ ಹೇಳ್ತಾರೆ, ನಾನು ಸರಿಯಾಗೇ ಕೊಟ್ಟಿದ್ದೀನಿ, ನೀವು ಹೋಗಬೇಕಾದಾಗ ಎಲ್ಲೋ ಬೆಳೆಸ್ಕೊಂಡು ಹೋಗಿರಬೇಕು ದಾರಿಯಲ್ಲಿ, ನಿಮ್ಮ ಹಣ ನನ್ನ ಬಳಿ ಇಲ್ಲ ಅಂಥೇಳಿ ಕಳಿಸ್ತಾರೆ. ಇದೆ ಈಗಿನ ಒಂದು ಮಾರುಕಟ್ಟೆಗೂ ಆಗಿನ ಒಂದು ಮಾರುಕಟ್ಟೆಗೂ ಈಗಿರುವಂಥ ಜನರಿಗೂ ಇರುವಂಥ ವ್ಯತ್ಯಾಸ ಅಂತ ಹೇಳ್ತಾರೆ. लेखक पहले का एक अपना अनुभव बताते हैं कि उन्होंने मुहर्रम के मेले में दुकानदार से 1 पैसे की रेवड़ी खरीदी और पैसे की जगह आठन्नी दे आए. ಲೇಖಕರು ಮೊದಲು ಅಂದರೆ ಬಹಳ ಹಿಂದೆ ಆದಂಥ ತಮ್ಮದೇ ಜೀವನದಲ್ಲಿ ಆದಂಥ ಒಂದು ಘಟನೆಯನ್ನು ನೆನಪಿಸ್ಕೊಳ್ತಾರೆ. ಮೊದಲಿನ ಕಾಲದಲ್ಲಿ ವ್ಯಕ್ತಿಗಳು ಈ ರೀತಿಯಾಗಿರಲಿಲ್ಲ. ಅಂದರೆ ಯಾವ ರೀತಿಯಾಗಿ ಈಗ ಎಲ್ಲ ಹಾಳಾದ ಸೇಬು ಹಣ್ಣನ್ನು ಕೊಟ್ಟನಲ್ಲ ಅಂಗಡಿಯ ಮಾಲೀಕ, ಅಂಥ ಜನ ಇರಲಿಲ್ಲ ಅಂಥೇಳಿ ತಮ್ಮ ಹಿಂದಿನ ಒಂದು ಘಟನೆಯನ್ನು ನೆನಪಿಸ್ಕೊಳ್ತಾರೆ. उन्होंने मुहर्रम के मेले में दुकानदार से 1 पैसे की रेवड़ी ಖರೀದಿ. ಅವರು ಮೊಹರಂನ ಸಂದರ್ಭದಲ್ಲಿ ಅಂಗಡಿಯ ಮಾಲೀಕನ ಬಳಿ ಒಂದು ಹಾಲಿನಿಂದ ಮಾಡಿರುವಂತಹ ಸಿಹಿ ಪದಾರ್ಥವನ್ನು, ಪೇಡೆನ ತಗೊಂಡಿರ್ತಾರೆ. ಸಿಹಿ ಪದಾರ್ಥವನ್ನು ಅವನ ಹತ್ರ 1 ರೂಪಾಯಿಯ ಸಿಹಿ ಪದಾರ್ಥವನ್ನು ತೆಗೆದುಕೊಂಡಿರ್ತಾರೆ. 1 ಪೈಸೆ, ರೂಪಾಯಿ ಅಲ್ಲ, 1 ಪೈಸೆಯ ಸಿಹಿ ಪದಾರ್ಥವನ್ನು ಖರೀದಿ ಮಾಡಿರ್ತಾರೆ. ಅಲ್ಲಿ 1 ಪೈಸೆ ಕೊಡುವಂತಹ ಬದಲಾಗಿ 50 ಪೈಸೆಯನ್ನು ಕೊಟ್ಟು ಬಂದಿರ್ತಾರೆ.
घर आने पर भूल समझ आई तो दुकानदार के पास गए, उसने प्रसन्न चित्त से आठन्नी लौटाकर माफ़ी मांगी. ಆಗ ಅವರು ಮನೆಗೆ ಹೋಗಿ ಎಷ್ಟೋ ಹೊತ್ತಿನ ನಂತರ ಅವರಿಗೆ ತಾವು ಮಾಡಿದಂಥ ತಪ್ಪು ಅರಿವಾಗುತ್ತೆ. ಅಂದರೆ ನಾನು ಅವನಿಗೆ ಹೆಚ್ಚಿಗೆ ಹಣವನ್ನು ಕೊಟ್ಟು ಬಂದಿದ್ದೀನಿ ಅಂತ ಅವರಿಗೆ ನೆನಪಾಗುತ್ತೆ. ಆಗ ಅವರೇನು ಮಾಡ್ತಾರೆ, ತಕ್ಷಣವೇ ಅಂಗಡಿಯ ಆ ಮಾಲೀಕನ ಏನು ಸಿಹಿ ಪದಾರ್ಥವನ್ನು ಮಾರಾಟ ಮಾಡ್ತಾ ಇದ್ನಲ್ಲ ಅವನ ಬಳಿ ಹೋಗಿ ಕೇಳ್ತಾರೆ. ನಾನು ಹೆಚ್ಚಿಗೆ ಅವನನ್ನು ನೋಡಿದ ತಕ್ಷಣ ನೀವು ಕೇಳೋದಕ್ಕಿಂತ, ಲೇಖಕರು ಕೇಳೋದಕ್ಕಿಂತ ಮುಂಚಿತವಾಗಿಯೇ ಸಿಹಿ ಪದಾರ್ಥವನ್ನು ಮಾರಾಟ ಮಾಡುವಂತಹ ವ್ಯಕ್ತಿ, ಕ್ಷಮೆ ಇರಲಿ ಸ್ವಾಮಿ, ನಾನು ನಿಮಗೆ ಹಣವನ್ನು ಹಿಂತಿರುಗಿಸ್ಬೇಕಾಗಿತ್ತು, ಆದರೆ ಹಿಂತಿರುಗಿಸಿರಲಿಲ್ಲ, ನಿಮ್ಮ ಹಣವನ್ನು ತಗೊಳ್ರಿ ಅಂಥೇಳಿ ಅವನು ವಾಪಸ್ ಹಣವನ್ನು ಕೊಡ್ತಾನೆ. ಹೀಗೆ ಲೇಖಕರು ಆ ಒಂದು ಘಟನೆಯನ್ನು ನೆನಪಿಸ್ಕೊಂಡು ಹೇಳ್ತಾರೆ. ಅಂದರೆ ಅಂಥ ಒಂದು ಸಂದರ್ಭದಲ್ಲಿ, ಮೊದಲಿನ ಅಂದರೆ ಅವರು ಚಿಕ್ಕವರು ಇರಬೇಕಾದಂಥ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಈ ತರಹದ ಯಾವುದೇ ಮೋಸಗಳಿಗೆ ಅವಕಾಶ ಇರಲಿಲ್ಲ. ಅಂದರೆ ಜನ ಈ ರೀತಿಯಾಗಿ ಮೋಸ ಮಾಡ್ತಾ ಇರಲಿಲ್ಲ. ಅವರೇನು ಮಾಡ್ತಾಯಿದ್ರು, ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ತೂಕದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆಯನ್ನು ಮಾಡ್ಕೊಳ್ತಾ ಇದ್ರು. ತೂಕ ಮಾಡುವಂಥ ಸಂದರ್ಭದಲ್ಲಿ ಕೈ ತಕ್ಕಡಿಯನ್ನು ಅವರು ಬಳಕೆ ಮಾಡ್ತಾಯಿದ್ರು. ಆವಾಗ ಕೈಗಳನ್ನು ಒಂದು ಸ್ವಲ್ಪ ಓರೆ ಮಾಡೋದ್ರ ಮೂಲಕ ಸ್ವಲ್ಪ ತೂಕದಲ್ಲಿ ಉಳಿಸ್ಕೊಳ್ತಾ ಇದ್ರು. ಅದನ್ನು ಬಿಟ್ಟರೆ ಈ ರೀತಿಯಾಗಿ ಹಾಳಾಗಿರುವಂಥ ವಸ್ತುಗಳನ್ನು ಕೊಟ್ಟು ಹಣವನ್ನು ಪಡ್ಕೊಳ್ತಾ ಇರಲಿಲ್ಲ. ಜೊತೆಗೆ ಹೆಚ್ಚಿಗೆ ಹಣವನ್ನು ನಾವು ಕೊಟ್ಟು ಬಂದರೂ ಸಹ ಅದನ್ನು ಇಟ್ಕೊಂಡು ನಮ್ಮ ಹತ್ರ ನಾನೆಲ್ಲ ಹಣವನ್ನು ನಿಮಗೆ ವಾಪಸ್ ಹಿಂತಿರುಗಿಸಿದ್ದೆ, ನೀವು ಅದನ್ನ ಬಿಳಿಸ್ಕೊಂಡು ಹೋಗಿರಬಹುದು ಅಂತಲೂ ಸಹ ಅವರು ಹೇಳ್ತಾ ಇರಲಿಲ್ಲ. ಹೀಗೆ ಅನೇಕ ಉದಾಹರಣೆಗಳನ್ನು ಅವರು ಅಂದರೆ ಹಿಂದೆ ಅವರ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ಅವರು ನೆನಪು ಮಾಡ್ಕೊಳ್ತಾರೆ. ಅಷ್ಟಲ್ಲದೆ ಅವರು ಹಣವನ್ನು ನೀಡಿ ವಾಪಸ್ ಅವನ ಬಳಿ ಕ್ಷಮೆ ಕೇಳ್ತಾರೆ, ಮಾಫಿ ಮಾಂಗಿ ಕ್ಷಮೆಯನ್ನು ಕೇಳ್ತಾರೆ. ಕ್ಷಮಿಸಿ, ನಾನು ಆಗಲೇ ನಿಮಗೆ ಹಣವನ್ನು ಕೊಡಬೇಕಾಗಿತ್ತು, ನಾನು ಹಾಗೆ ಇಟ್ಕೊಂಡ್ಬಿಟ್ಟೆ ಅಂಥೇಳಿ ಕ್ಷಮೆ ಕೇಳ್ತಾರೆ. ಆದರೆ ಈಗ ಕ್ಷಮೆ ಕೇಳೋದಿರಲಿ, ನಾವಾಗಿ ನಮ್ಮ ಹಣ ನಿಮ್ಮ ಹತ್ರ ಇದೆ ಅಂತ ಕೊಡ್ರಿ ಅಂತ ಹೋದರೂ ಸಹ ಅವರು ನಮ್ಮನ್ನೇ ದಬಾಯಿಸಿ ವಾಪಸ್ ಕಳಿಸ್ತಾರೆ. ಇಲ್ಲ, ನಾನು ಪೂರ್ತಿ ಹಣವನ್ನು ಕೊಟ್ಟಿದ್ದೆ, ನೀವೇ ಎಲ್ಲೋ ಬೀಳಿಸ್ಕೊಂಡು ಹೋಗಿರಬೇಕು ಅಂಥೇಳಿ ಜೋರು ಮಾಡ್ತಾರೆ. ಆದ್ದರಿಂದ ಇಂದಿನ ಒಂದು ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಮೋಸ ಮಾಡುವಂಥ ಜನ ಹೆಚ್ಚಾಗಿರ್ತಾರೆ. ಎಲ್ಲರೂ ಹಣದ ಪಿಪಾಸುಗಳಾಗಿದ್ದಾರೆ. ಅಂದರೆ ಇಲ್ಲಿ ಮತ್ತೊಂದು ಉದಾಹರಣೆಯನ್ನು ಲೇಖಕರು ಹೇಳೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಈಗ ಸಾಮಾನ್ಯವಾಗಿ ಜನ ಹಣದ ಹಿಂದೆ ಎಷ್ಟು ಬೆನ್ನಹತ್ತಿದ್ದಾರೆ ಅಂದರೆ ಹಣವನ್ನು ನೋಡಿದ ತಕ್ಷಣ ಹೆಣವೂ ಸಹ ಬಾಯಿ ಬಿಡುತ್ತೆ ಅನ್ನೋಷ್ಟರ ಮಟ್ಟಿಗೆ ಹಣದ ಮೇಲೆ ಅವಲಂಬಿತರಾಗಿದ್ದಾರೆ. ಅಂದರೆ ಸಾಮಾನ್ಯವಾಗಿ ಈಗಿನ ಒಂದು ಸಂದರ್ಭದಲ್ಲಿ ಯಾವುದೇ ನಾವು ಕಾರ್ಯಾಲಯಗಳಿಗೆ ಭೇಟಿ ನೀಡಿದರೂ ಸಹ ಅಲ್ಲಿ ಪ್ರತಿಯೊಂದು ಕೆಲಸವನ್ನು ಸಹ ನಿಷ್ಠೆಯಿಂದ ಪ್ರಾಮಾಣಿಕತನದಿಂದ ಮಾಡುವಂಥ ಜನರನ್ನು ನಾವು ನೋಡೋದು ಕಡಿಮೆ. ಪ್ರತಿಯೊಂದು ಕೆಲಸಕ್ಕೂ ಸಹ ಈಗ ಅವರು ಇಂತಿಷ್ಟು ಹಣವನ್ನು ಪಡ್ಕೊಂಡೇ ಸಹ ಕೆಲಸವನ್ನು ಮಾಡುವಂಥ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಹಾಗಾಗಿ ಈಗ ಸಾಮಾನ್ಯವಾಗಿ ಎಷ್ಟೋ ನಾವು ಹಣವನ್ನು ಕಳ್ಕೊಳ್ತೀವಿ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ಕಾರ್ಯಾಲಯಗಳಿಗೆ ಭೇಟಿ ನೀಡಿ ಅಲ್ಲಿಂದ ತಮ್ಮ ಕೆಲಸಗಳನ್ನು, ಅದು ಮುನ್ಸಿಪಾಲ್ಟಿ ಆಗಿರಬಹುದು, ಬೇರೆ ಕಾರ್ಯಾಲಯಗಳಲ್ಲಾಗಿರಬಹುದು, ಅಲ್ಲಿಗೆ ಹೋಗಿ ತಮ್ಮ ಕೆಲಸಗಳನ್ನು ಮುಗಿಸೋದಕ್ಕೆ ಯಾರೂ ಸಹ, ತಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಯಾರೂ ಸಹ ಮುಂದಾಗೋದಿಲ್ಲ. ಯಾಕಂತಂದರೆ ಅಲ್ಲಿ ಎಲ್ಲದಕ್ಕೂ ಸಹ ನಾವು ಹಣವನ್ನು ವಿನಿಯೋಗ ಮಾಡಬೇಕಲ್ಲ ಅನ್ನೋ ಕಾರಣಕ್ಕಾಗಿ, ಮತ್ತು ಸುಮಾರು ಸಲ ನಾವು ಅಲ್ಲಿ ಓಡಾಡಬೇಕಾಗುತ್ತಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಜನ ಏನು ಮಾಡ್ತಾರೆ, ಅಲ್ಲಿಂದ ದೂರ ಉಳಿತಾರೆ. ಮತ್ತು ಹಣವನ್ನು ನಾವು ಅಷ್ಟು ಹಣ ನಮ್ಮದು ಖರ್ಚಾದರೂ ಪರವಾಗಿಲ್ಲ, ನಾವು ಅವ್ರ ಹತ್ರ ಮೇಲಿಂದ ಮೇಲೆ ಹೋಗೋದು ಬೇಡ, ಅವರು ಇಲ್ಲದೇ ಇರುವಂಥ ಕಾರಣಗಳನ್ನು ನೀಡಿ ನಮ್ಮ ಕೆಲಸಗಳನ್ನು ನಮ್ಮ ಕೆಲಸಗಳನ್ನು ಮಾಡಿಕೊಡೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಜನ ರೋಸಿ ಹೋಗಿದ್ದಾರೆ. ಅಂದರೆ ಪ್ರತಿಯೊಂದು ಕೆಲಸಕ್ಕೂ ಸಹ ಇಲ್ಲಿ ಲಂಚವನ್ನು ಪಡ್ಕೊಳ್ತಾ ಇದ್ದಾರೆ. ಲಂಚವನ್ನು ನೀಡದೇ ಇದ್ದರೆ ಯಾವ ಕೆಲಸಗಳೂ ಆಗೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಈಗ ಪರಿಸ್ಥಿತಿ ಬದಲಾವಣೆಯಾಗಿದೆ. ಹಾಗಾಗಿ ಲೇಖಕರು ಇಲ್ಲಿ ಏನಪ್ಪ ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, ಯಾವುದೇ ಮನುಷ್ಯನಾಗಿರಲಿ ಖರೀದಿ ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಸಮಾಜದಲ್ಲಿ ವ್ಯವಹರಿಸುವಂಥ ಸಂದರ್ಭದಲ್ಲಾಗಿರ್ಬೋದು ತುಂಬ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಲೇಖಕರು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. यानी लेखक जी अंत में यहाँ संदेश देना चाहते हैं कि
पाठक बाजार में जाकर मेरी तरह आंखें न बंद कर लिया करेंगे, नहीं तो उन्हें भी कश्मीरी सेब ही मिलेंगे। यानी लेखक जी यहाँ पर कह रहे हैं कि मेरी अनुभवों के द्वारा मैं आप सभी को समझाने की कोशिश कर रहा हूँ। अगर आप भी आंखें बंद कर सामान खरीदते हैं, आंखें बंद करके सामान खरीद लेते हैं, तो आपको भी मेरी तरह कश्मीरी ಸೇಬ್ ही मिलेगी। ಲೇಖಕರು ಕೊನೆಯದಾಗಿ ಇಲ್ಲಿ ಇಷ್ಟು ಉದಾಹರಣೆಗಳ ಮೂಲಕ ತಮ್ಮ ಸ್ವಂತ ಅನುಭವಗಳ ಮೂಲಕ ಗ್ರಾಹಕರಿಗೆ ಏನಪ್ಪ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, ತಾವೆಲ್ಲರೂ ಮಾರುಕಟ್ಟೆಗೆ ಹೋದಾಗ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಕಣ್ಮುಚ್ಕೊಂಡು ಬೇರೆಯವರ ಮೇಲೆ ನಂಬಿಕೆ ಅಥವಾ ವಿಶ್ವಾಸವನ್ನು ಇಟ್ಟು ವಸ್ತುಗಳನ್ನು ಖರೀದಿ ಮಾಡಬೇಡಿ. ಆ ರೀತಿ ಖರೀದಿ ಮಾಡಿದ್ದೇ ಆದಲ್ಲಿ ನನ್ನ ಹಾಗೆಯೇ ನಿಮಗೂ ಸಹ ಕಾಶ್ಮೀರಿ ಸೇಬುಗಳನ್ನೇ ಮನೆಗೆ ತರಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. तो बच्चों, प्रेमचंद जी के जीवन में घटित कुछ घटनाओं का विवरण से आप सभी अच्छी तरह से समझ लिए होंगे कि बाज़ार में खरीदारी करते समय हम सभी को सावधानी बरतना चाहिए। अगर हम सावधानी नहीं बरतते हैं तो हमें धोखा खाने की संभावना पड़ती है। समय और पैसे दोनों का नष्ट होता है। तो बच्चों, मैं आशा करती हूँ कि आप सभी भी बाज़ार में कुछ खरीदते समय ज़रूर सावधानी बरतेंगे। तो बच्चों, हम अगले नया पाठ के साथ कल मिलेंगे। तब तक के लिए आप सभी को धन्यवाद।